ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ದಲ್ಲಿ ನನ್ನ ಪೂರ್ತಿ ಮನೆ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನೋಡಿ ನಮ್ಮ ಮನೆ ಯಾವ ಥರ ಆಗಿದೆ ಅಂಥೇಳಿ. ಇವಾಗ ಇಲ್ಲಿ ಸ್ವಲ್ಪ ಎಲ್ಲ ಕಸ ಎಲ್ಲ ತೆಗ್ದು ಅದೆಲ್ಲ ಕಿಚನು ಫುಲ್ ಕ್ಲೀನ್ ಮಾಡಿದೆ. ಅದು ನಿನ್ನೆ ಬ್ಲಾಗಲ್ಲೇ ನೋಡಿದ್ದೀರಾ. ಇವಾಗ ಜಸ್ಟು ಹಾಲೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟು 1.25% ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಇವಾಗ ಹಾಲ್ ಕ್ಲೀನ್ ಮಾಡ್ತಾ ಇದ್ದೀನಿ. ಈಗ ಹಾಲಲ್ಲಿ ಅದು ಬೆಡ್ ಮೇಲೆ ಇರುವಂತಹ ಒಂದು ಬಟ್ಟೆ ಹಾಕಿದ್ನಲ್ವ, ಅಂದರೆ ಒಂದು ಈ ಥರ ಕವರ್ ಥರ ಹಾಕಿದ್ದೆ. ಆ ಕವರೆಲ್ಲ ಅಂದರೆ ಮಾಮೂಲಿ ಔಟ್ಸೈಡ್ ತರೋದು ಆ ಕವರು ಹಾಕಿರ್ತೀನಿ, ಅದು ತೆಗ್ದು ವಾಶ್ ಮಾಡೋಕೆ ಹಾಕಿದ್ದೆ. ನಿನ್ನೆನೇ ಹಾಕಿದೆ. ಒಂದು ದಿವಸ ನೆಕ್ಸ್ಟ್ ಫಸ್ಟೇ ಹಾಕಿದ್ದೆ. ಅದು ನನಗೆ ಬಿಚ್ಚೋಕ್ಕಾಗಲ್ಲ, ಜಿಪ್ಪೆಲ್ಲ ಇತ್ತು. ಅದಕ್ಕೆ ಅವ್ರ ಹತ್ರ, ನಮ್ಮ ಹಸ್ಬೆಂಡ್ ಹತ್ರ ಎಲ್ಲ ಬಿಚ್ಕೊಂಡು ಹಾಕ್ಕೊಂಡಿದ್ದೆ. ಇದು ಅವ್ರು ತೆಗಿತೀನಿ ಅಂದರು, ಅವ್ರು ಇದ್ದಿರ್ಕಿಲ್ಲ. ಅದಕ್ಕೆ ನಾನೇ ತೆಗೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಅದು ಸಖತ್ತು ಸ್ವಲ್ಪ ಭಾರ ಇರೋದ್ರಿಂದ ನಾವೇನೇ ಅದು ಹಾಸಿಗೆ ನಾವೇನೇ ಮಾಡಿಸಿರೋದಲ್ವ, ಅದಕ್ಕೇ ಸ್ವಲ್ಪ ಭಾರ ಇದೆ. ಅದು ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಆಯಿತು, ತುಂಬಾ ಕಷ್ಟ ಆಯಿತು ತೆಗಿಬೇಕು ಅಂದರೆ. ಅದಕ್ಕೆ ಅದು ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಊಟ ಎಲ್ಲ ಆಯಿತಾ ಫ್ರೆಂಡ್ಸ್? ಮಧ್ಯಾಹ್ನ ಮಾಡ್ತಾ ಇರೋದಿದು. ಊಟ ಎಲ್ಲ ಆಯಿತಾ ಫ್ರೆಂಡ್ಸ್? ನಂದು ಊಟ ಇನ್ನೂ ಮಾಡಿಲ್ಲ, ಇವಾಗ ಮಾಡ್ತೀನಿ. ಇದೊಂದು ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಸ್ವಲ್ಪ ಗೋಡೆ ಎಲ್ಲ ವಾಶ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಏನೇನೋ ಪೇಪರೆಲ್ಲ ಇಟ್ಕೊಂಡ್ಬಿಟ್ಟಿದ್ದೆ, ನೋಡಲೇ ಇಲ್ಲ. ಅದಕ್ಕೆ ಇವಾಗ ಅದೆಲ್ಲ ಎತ್ತಿ ಇಡೋಣ, ಅದೆಲ್ಲ ಫುಲ್ ಒರೆಸ್ಕೊಳ್ಳೋಣ. ಆಮೇಲೆ ದಿವಾನ ಎಲ್ಲ ಅದೆಲ್ಲ ಕೆಳಗಡೆ ಬಾಕ್ಸು, ನಮ್ಮದು ದಿವಾನ ಬಾಕ್ಸ್ ಇದ್ದಿರೋದು ಅದೆಲ್ಲ ತೆಗೆದ್ಬಿಟ್ಟು ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಅದೇ ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡಿರೋದು ಫ್ರೆಂಡ್ಸ್. ಈಗ ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ. ನೀವು ದಿವಾನ ಆಗಲಿ, ಆಮೇಲೆ ನಮ್ಮ ಮನೆ ವಿಂಡೋಸ್ ನೋಡಿದ್ದೀರಲ್ವ, ಕಂಬಿ ಥರ ಇರೋದು, ಆ ವಿಂಡೋಸ್ ಆಗಲಿ, ಆಮೇಲೆ ಹೊರ್ಗಡೆ ವಿಂಡೋಸಿಂದ ಆಮೇಲೆ ಹೊರ್ಗಡೆ ಒಂಥರ ಬಾಕ್ಸ್ ಥರ ಕಟ್ಟೆ ಥರ ಮಾಡಿರ್ತೀರಲ್ವ, ಅದು ಒರ್ಸೋಕ್ಕಾಗಲಿ, ನೀವು ಚಿಕ್ಕದು ಮನೆ ಒರೆಸೋ ಬ್ರಷ್ ಇರುತ್ತಲ್ವ, ಆ ಬ್ರಷಲ್ಲಿ ಇಟ್ಕೊಂಬಿಡಿ. ಅದು ಮಾತ್ರ ಧೂಳೆಲ್ಲ ಒರ್ಸೋಕ್ಕೆ ಇಟ್ಕೊಂಬಿಡಿ. ಆವಾಗ ಅದು ಫುಲ್ ಕ್ಲೀನ್ ಆಗುತ್ತೆ. ನಾನು ಅದರಲ್ಲೇ ಫುಲ್ಲು ಕ್ಲೀನೆಲ್ಲ ಒರೆಸಿ ಅದರಲ್ಲೇ ಗುಡಿಸಿ ಒರೆಸೋದು ಫ್ರೆಂಡ್ಸ್. ಇವಾಗ ದಿವಾನ ಎಲ್ಲ ಪೂರ್ತಿ ಸ್ವಲ್ಪ ಸರಿಸಿ ಇಟ್ಟಿದ್ದೀನಿ. ಯಾಕಂದರೆ ದಿವಾನ ಹತ್ರ ನನ್ನ ಮಗಳು ಕೂತ್ಕೊಳ್ಳೋದ್ರಿಂದ ಅದಕ್ಕೆ ಅದು ಸ್ವಲ್ಪ ಗಲೀಜಾಗಿ ಇರ್ತದೆ. ಈಗ ನೋಡಿ, ನಾನು 15 ಡೇಸು 1 ಮಂತಿಗೆಲ್ಲ ಒರೆಸ್ತಾನೇ ಇರ್ತೀನಿ. ನಾನು ಇದೇ ಥರ ಸ್ವಲ್ಪ ಒರೆಸೋದು, ಧೂಳೆಲ್ಲ ಹೊಡಿತಾ ಇದ್ದೀನಿ. ಅಂದರೆ ಕಡೆ ನಾನು ಜಾಸ್ತಿ ತೆಗೆದ್ಬಿಟ್ಟು ಒರೆಸೋದಿಲ್ಲ. ಒಂದು 2 ವಾರಕ್ಕೆ ಸಂಡೇನೇ ಮಾಡೋದು ನಾನು ಈ ಥರ ಡೀಪ್ ಕ್ಲೀನಿಂಗೆಲ್ಲ. ಆವಾಗಲೇ ಎಲ್ಲ ತೆಗೆದ್ಬಿಟ್ಟು ಆವಾಗೆಲ್ಲ ಗುಡಿಸಿ ಇದು ಮಾಡ್ಕೋತೀನಿ, ಒರೆಸ್ಕೊಂಡು ಇಟ್ಕೋತೀನಿ. ಇನ್ನು ಇದು ತುಂಬ ಲಾಂಗ್ ಆಗೋಗಿತ್ತು. ನಾನು ಬೆಳಿಗ್ಗೆ 11 o'clockಗೆ ಸ್ಟಾರ್ಟ್ ಮಾಡಿರೋದು. ನಾನು ನಿಮಗೆ ಸಂಜೆನೂ ತೋರಿಸ್ತೀನಿ. ನಾನು ಫ್ರೆಶ್ ಅಪ್ ಎಲ್ಲ, ಅಂದರೆ ವಾಶ್ರೂಮೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ 7 o'clock ಆಗಿತ್ತು. ಬೆಳಿಗ್ಗೆ 11 o'clock ಈವ್ನಿಂಗ್ 7 o'clock ಮಟನೂ ಫುಲ್ಲೆಲ್ಲ ಕ್ಲೀನ್ ಮಾಡಿರೋದೇ ಆಯಿತು. ಇದು ನನಗೆ 2 ವಾರಕ್ಕೆ ಒಂದ್ಸಲಿ ಹಿಂಗೆ ಆಗುತ್ತೆ ಫ್ರೆಂಡ್ಸ್. ಇಷ್ಟು ಕ್ಲೀನ್ ಮಾಡ್ತೀನಿ. 2 ವಾರಕ್ಕೆ ಫುಲ್ ಈ ಥರ ಕ್ಲೀನ್ ಮಾಡ್ತಾ ಇರ್ತೀನಿ. ಅದೇ ಕಸ ಅಷ್ಟೊಂದು ಆಗಲ್ಲ, ಸ್ವಲ್ಪನೇ ಆಗುತ್ತೆ. ಆಮೇಲೆ ನಮ್ಮ ಮನೇಲಿ ಧೂಳ ಹೊಡೆಯೋದು ಜಲ್ಡಿ ಪರ್ಕೆ ಥರ ಇರುತ್ತಲ್ವ, ಅದು ಇದೆ. ಅದು ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ, ಅದು ಸಿಗ್ತಾ ಇಲ್ಲ. ಅದಕ್ಕೆ ಇದೇ ಪರ್ಕೆದಲ್ಲಿ ತೆಗಿತಾ ಇದ್ದೀನಿ. ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ರು, ಅವ್ರು ಬಂದು ಆಮೇಲೆ ಅವರೂ ಕ್ಲೀನ್ ಮಾಡ್ಕೊತೀನಿ ಅಂದರು. ಅದಕ್ಕೆ ನಾನು ಸುಮ್ಮನಾದೆ. ಇವಾಗ ನಾನು ಇದೆಲ್ಲ ರಫ್ ಮಾಡಿ ಇವಾಗ ಕ್ಲೀನಮ್ಗೆ ಒರೆಸ್ತಾ ಇದ್ದೀನಿ. ನೀವು ಈ ಟಿಪ್ಸು ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್, ಸಖತ್ತಾಗಿ ಕ್ಲೀನ್ ಆಗುತ್ತೆ. ನೀವು ಆಗಿದಷ್ಟು ಪೆನ್ಸಿಲಲ್ಲಿ ಬರೆದ್ರೆ ಬೇಗ ಹೋಗುತ್ತೆ. ಆಮೇಲೆ ಪೆನ್ನಲ್ಲಿ ಬರೆದ್ರೂ ನೀವು ಎರೇಸರ್ ತೊಗೊಂಡು ರಫ್ ಮಾಡಿಬಿಡಿ. ಫಸ್ಟು ರಫ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಹಳೆ ಸ್ಕ್ರಬ್ಬಲ್ಲಿ ಸ್ವಲ್ಪ ನೀವು ಪಾತ್ರೆ ತೊಳೆಯೋ ವಿಮ್ ಜೆಲ್ಲು, ಆಮೇಲೆ ಇಲ್ಲಾಂದರೆ ಸೋಪು, ಇಲ್ಲಾಂದರೆ ಸೊಪ್ಪಿನ ಪುಡಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಜಾಸ್ತಿ ಭಾರ ಹಾಕ್ಬೇಡಿ, ಸುಮ್ಮನೆ ಲೈಟಾಗಿ ಒರೆಸಿ ಅಷ್ಟೇ. ಫುಲ್ಲು ಕ್ಲೀನ್ ಆಗುತ್ತೆ. ಅದು ಕೈ ಮುಟ್ಟಿದ್ರೆ ಬ್ಲ್ಯಾಕ್ ಆಗುತ್ತಲ್ವ, ಅದು ಫುಲ್ಲು ಕ್ಲೀನ್ ಆಗುತ್ತೆ.
ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವು ಯಾವ ಥರ ಒರೆಸ್ತೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಬಾಡಿಗೆ ಮನೆ ಆದ್ರೂ ನಾವು ಮಾಡಲೇಬೇಕು, ಸ್ವಂತ ಮನೆ ಆದ್ರೂ ನಾವೇ ಮಾಡಬೇಕಲ್ವಾ. ಅದಕ್ಕೇ ನಾನು ಆಗಿದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಪೂರ್ತಿ ಟ್ರೈ ಮಾಡ್ತೀನಿ. ಇದೇ ಥರ ನಾನು ಒರೆಸ್ತಾ ಇರ್ತೀನಿ. ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟು ಹಾಲಿಂದು ಗೋಡೆಗಳೆಲ್ಲ ಒರೆಸ್ಕೊಂಡಿದ್ದೀನಿ. ಎಲ್ಲೆಲ್ಲಿ ಗಲೀಜಾಗಿತ್ತು ಅದೆಲ್ಲ ಒರೆಸ್ಕೊಂಡ್ಬಿಟ್ಟಿದ್ದೀನಿ. ಇವಾಗ 2:30 ಆಗಿದೆ. ಅದಕ್ಕೆ ಅಡುಗೆ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಏನೂ ಇಲ್ಲ, ಸಾಂಬಾರು ಬೆಳಗ್ಗೆ ಮಾಡಿಟ್ಕೊಂಡಿದ್ದೆ, ಮೊಟ್ಟೆ ಸಾಂಬಾರಿಗಿದೆ. ಅದಕ್ಕೆ ನನ್ನ ಮಗಳಿಗೆ ದೋಸೆ ಬೇಕಂತೆ, ದೋಸೆ ಹಾಕ್ಕೊಡ್ತೀನಿ ಅವಳಿಗೆ. ಆಮೇಲೆ ನಮಗೆ ಒಂದು ಸ್ವಲ್ಪ ರೈಸ್ ಇಟ್ಕೊಳ್ಳೋಣ ಅಂದ್ಕೊಂಡು ಇವಾಗ ಬೇಗ ಬೇಗ ಅಡುಗೆ ಎಲ್ಲ ಮಾಡಿ, ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಇದೆ, ಕ್ಲೀನಿಂಗು ಕಂಟಿನ್ಯೂ ಮಾಡ್ತೀನಿ. ರೈಸಿಗೆ ಇಡ್ತೀನಿ. ಬಟ್ಟೆ ಬೇರೆ ವಾಶ್ ಮಾಡಬೇಕು. ಬಟ್ಟೆ ಎಲ್ಲ ನೆನೆ ಹಾಕಿದ್ದೀನಿ, ಅದೆಲ್ಲ ವಾಶ್ ಮಾಡಬೇಕು. ವಾಶ್ರೂಮ್ ಎಲ್ಲ ವಾಶ್ ಮಾಡಬೇಕು ಇನ್ನು. ಫ್ರೆಂಡ್ಸ್, ಇವಾಗ ಇಲ್ಲಿ ರೈಸಿಗೆ ಇಟ್ಟಿದ್ದೀನಿ. ನನ್ನ ಮಗಳು ಇವಾಗ ಜಸ್ಟ್ ಸ್ನಾನ ಎಲ್ಲ ಮಾಡ್ಕೊಂಬಂದವಳೆ. ಸ್ವಲ್ಪ ರೈಸ್ ಆದಮೇಲೆ ದೋಸೆಗೆ ಹಾಕೋಣ ಅಂದ್ಕೊಂಡಿದ್ದೀನಿ. ಅಷ್ಟೋ ತನಕ ಇನ್ನು ಸ್ವಲ್ಪ ಅದೆಲ್ಲ ಮನೆಯೆಲ್ಲ ಗುಡಿಸ್ಬೇಕು, ಅದೆಲ್ಲ ಗುಡ್ಸ್ಕೊಂಬರ್ತೀನಿ. ರೈಸ್ ಆಮೇಲೆ ಊಟ ಮಾಡ್ತೀನಿ. ಫ್ರೆಂಡ್ಸ್, ಯಾಕೆ ನಾನು ಡೀಪ್ ಕ್ಲೀನ್ ಮಾಡೋದು ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಮಾಡೋ ಕೆಲಸ ನಿಮಗೂ ಏನಾದರೂ ಮೋಟಿವೇಶನ್ ಆಗಿ ನೀವು ನಿಮ್ಮ ಮನೆ ಕ್ಲೀನಾಗಿ ಮಾಡ್ಕೋಬೋದು. ಯಾಕಂದರೆ ಕೆಲಸ ಎಲ್ಲ ಮಾಡಬೇಕು ಅಂದರೆ ಫುಲ್ಲು ಬೇಜಾರಾಗುತ್ತಲ್ವಾ. ಅದಕ್ಕೆ ನನ್ನಿಂದ ನಿಮಗೆ ಏನಾದರೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಗಲಿ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಆ ಕಡೆ ಎಲ್ಲ ರೈಸಿಗೆ ಇಟ್ಬಿಟ್ಟು ಬಂದು ಈಗ ರೂಮ್ ಒರೆಸೋಣ ಅಂದ್ಕೊಂಡು ಈಗ ಈ ಕಡೆ ಮಾಸ್ಟರ್ ಬೆಡ್ರೂಮಿಗೆ ಬಂದುಬಿಟ್ಟು ಅದೆಲ್ಲ ಗ್ಲಾಸ್ ಎಲ್ಲ ಒರೆಸ್ತಾ ಇದ್ದೀನಿ. ನನ್ನ ಮಗಳು ನೋಡಿ ಅಲ್ಲಿ ನಿಂತ್ಕೊಂಡವಳೆ, ನನಗೆ ಕ್ಲೀನ್ ಮಾಡೋಕ್ಕೆ ಕೊಡೋದಿಲ್ಲ. ಹಿಂಗೇನೆ ಏನೇನಾದರೂ ಮಾಡ್ತಾ ಇರೋದು. ಅವ್ಳು ಸ್ವಲ್ಪ ಫ್ರೆಂಡ್ ಮನೆಗೆ ಹೋಗಬೇಕು, ಅದಕ್ಕೇ ನಮ್ಮ ಹಸ್ಬೆಂಡ್ ಬಂದಮೇಲೆ ಹೋಗ್ತಾಳೆ ಅಂತೇಳಿ ಕಾಯ್ತಾ ಅವಳೆ. ಅದಕ್ಕೆ ನೋಡ್ಕೊಂಡ್ಬಿಟ್ಟವಳೆ. ಡ್ರೆಸ್ಸಿಂಗ್ ಟೇಬಲ್ ಗ್ಲಾಸ್ ಎಲ್ಲ ಒರೆಸ್ದೆ. ಆಮೇಲೆ ಅಲ್ಲಿ ಸ್ವಿಚ್ ಬೋರ್ಡು ಎಲ್ಲ ಒರೆಸ್ಕೊಂಡೆ. ಅಷ್ಟೋ ತನಕ ರೈಸ್ ಆಯಿತು, ಎತ್ತಿಟ್ಟಿದ್ದೀನಿ. ಇವಾಗ ದೋಸೆ ಹಾಕ್ಕೊಂಡು ಕೊಡೋಣ ಅಂಥೇಳಿ ದೋಸೆಗೆ ಇಲ್ಲಿ ತವ ಇಲ್ಲ ಕಾಯಕ್ಕಿಟ್ಟಿದ್ದೀನಿ. ಅಷ್ಟೋ ತನಕ ನಿಮ್ಮ ಜೊತೆ ಮಾತಾಡೋಣ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವಾಗ ಟೈಮ್ ಬಂದುಬಿಟ್ಟು 3 ಗಂಟೆ ಆಗಿದೆ. ಇನ್ನು ಏನೂ ಮಾಡಿಲ್ಲ. ಅದೇ ಬೆಳಗ್ಗೆ ಏನೂ ತಿಂದಿಲ್ಲ ಅಲ್ವಾ ತಿಂಡಿ. ಇವತ್ತೇನು ಮಾಡಿರ್ಕಿಲ್ಲ. ಏನಾದರೂ ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕು ಅಂತ ಗೊತ್ತಿದ್ದರೆ ಫುಲ್ ಎಲ್ಲ ಮಾಡಿ ಇಟ್ಬಿಡ್ತೀನಿ ಅಡುಗೆ ಎಲ್ಲನೂ. ಅದಕ್ಕೆ ಇವಾಗೆಲ್ಲ ಮಾಡಿ ಇಟ್ಬಿಟ್ಟಿದ್ದೀನಿ. ಜಸ್ಟು ಊಟ ಮಾಡೋದೊಂದು ಸಖತ್ ಹೊಟ್ಟೆ ಹಸಿತಾ ಇದೆ. ಇವಾಗ ಊಟ ಮಾಡಿಬಿಟ್ಟು ನೋಡೋಣ. ಕ್ಲೀನ್ ಮಾಡ್ತೀನಿ, ಫುಲ್ ಕ್ಲೀನ್ ಮಾಡೋ ತನಕ ಬಿಡೋದಿಲ್ಲ, ಎಷ್ಟೋ ತನಕ ಆಗುತ್ತೆ ಅಂಥೇಳಿ ನೋಡೋಣ. ಇವಾಗ ಬಟ್ಟೆ ವಾಶ್ ಮಾಡಿ ಒಣಗಾಕಿದ್ನ, ಅಂದರೆ ವಾಶ್ ಮಾಡಿಲ್ಲ, ಮಿಷನ್ಗೆ ಹಾಕ್ಬಿಟ್ಟು ಡ್ರೈ ಮಾಡಿ ಎಲ್ಲ ಒಣಗಾಕಿದ್ದೆ. ಅದು ಇವಾಗ ನನ್ನ ಮಗಳು ಎತ್ಕೊಳಕ್ಕೆ ಹೋಗಿದ್ದಾಳೆ ಪಾಪ ಬಟ್ಟೆಗಳೆಲ್ಲಾನು. ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದೀನಿ ಅಂಥೇಳಿ ಅವಳೆ ಎತ್ಕೊಂಬಂದೆ ಕೊಡ್ತೀನಿ ಮಮ್ಮಿ ಅಂತ ಹೇಳಿದ್ಲು. ಅದಕ್ಕೆ ಹೋಗಿ ಎತ್ಕೊಂಬಂದವಳೆ. ಎಷ್ಟಾಗುತ್ತಂತ ಗೊತ್ತಿಲ್ಲ, ಸ್ವಲ್ಪನೇ ಇತ್ತು. ಫ್ರೆಂಡ್ಸ್, ಇವತ್ತು ತಿಂಡಿಗೆ ಏನೂ ಮಾಡಿರ್ಕಿಲ್ಲ. ಅಂದರೆ ಇವತ್ತು ಸಂಡೇ ಆಗಿದ್ದರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ದೆ. ಲೇಟಾಗಿ ಅಂದರೆ ಒಂದು 10 o'clock ಎದ್ದಿದ್ದೆ. ಅದಕ್ಕೇ ಏನೂ ಮಾಡಿರ್ಕಿಲ್ಲ, ತಿಂಡಿ ಏನೂ ಮಾಡ್ಕೊಂಡಿದ್ದಕ್ಕಿಲ್ಲ. ಜಸ್ಟ್ ಜ್ಯೂಸ್ ಅಷ್ಟೇ ಮಾಡಿಕೊಂಡು ಕುಡ್ಕೊಂಡ್ಬಿಟ್ಟಿದ್ದೆ. ಕುಡಿದ್ಬಿಟ್ಟು ಇವಾಗ ಅದಕ್ಕೆ ಬೇಗನೆ ಅಡುಗೆ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ. ದೋಸೆ ಮಾಡಿಕೊಟ್ಬಿಟ್ಟು ರೈಸಿಗೆ ಇಟ್ಟಿದ್ದೆ, ಸಾಂಬಾರಿತ್ತು. ಕ್ಲೀನ್ ಎಲ್ಲ ಮಾಡಬೇಕಾಗಿದ್ರೆ ಬೆಳಿಗ್ಗೆನೇ ಅಡುಗೆ ಎಲ್ಲ ಆಲ್ಮೋಸ್ಟ್ ಮಾಡಿಟ್ಬಿಟ್ಟೆ ಮಾಡ್ತೀನಿ. ಯಾಕಂದರೆ ಆಮೇಲೆ ತುಂಬ ಹೊಟ್ಟೆ ಹಸ್ಕೊಂಡ್ಬಿಡ್ತದ, ಆಮೇಲೆ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಆ ಥರ ಪ್ಲ್ಯಾನ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಅವಳಿಗೆ, ನಮ್ಮ ಮಗಳಿಗೆ ಒಂದು 2-3 ದೋಸೆ ಆಯಿತು ಅಷ್ಟೇ. ಅಷ್ಟು ಹಾಕ್ಬಿಟ್ಟೆ ನಾವು ತಿನ್ನೋಣ ಒಂದೊಂದು ಅಂಥೇಳಿ ಹಾಕಿ ಕೊಡ್ತಾಯಿದ್ದೀನಿ. ಆದರೆ ಮೊಟ್ಟೆ ಇರ್ತದಲ್ವ, ಅದು ಹಾಗೆ ಇತ್ತು, ಅದಕ್ಕೆ ಅದು ಹಾಕ್ಕೊಂಡು ತಿನ್ನೋಣ ಅಂದ್ಕೊಂಡು ಅದಕ್ಕೆ ದೋಸೆ ಹಾಕ್ತಾಯಿದ್ದೀನಿ. ನಿಮ್ಮದೆಲ್ಲ ಊಟ ಆಯಿತಾ ಫ್ರೆಂಡ್ಸ್? ಏನೇನು ಊಟ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ.
ಹಾಗೆ ಯಾರ್ಯಾರು ಸ್ಪೆಷಲ್ ಮಾಡಿದ್ದೀರಾ ಅಂತೇಳಲು ಕಮೆಂಟ್ ಮಾಡಿ. ನಮ್ಮ ಮನೇಲಂತೂ ಇವತ್ತು ಮಾಡಿಲ್ಲ, ಇವಾಗ ಮಾಡೋದು ಇಲ್ಲ. ಇವಾಗ ಶಿವರಾತ್ರಿ ಹಬ್ಬ ಆದಮೇಲೆ ನೆಕ್ಸ್ಟ್ ಸ್ಯಾಟರ್ಡೆ, ಈಗಂದ ನೆಕ್ಸ್ಟ್ ಸಂಡೇ, ಈ ಸಂಡೇಯಿಂದ ನೆಕ್ಸ್ಟ್ ಸಂಡೇ ಮಾಡಬಹುದು, ನೋಡೋಣ. ಅವಾಗ ಮನೇಲಿ ಏನಾದರೂ ಇದ್ದರೆ ಮಾಡಿಬಿಟ್ಟು ತಿಂತೀವಿ ಅಷ್ಟೇ. ಇವಾಗಂತೂ ಏನೂ ಮಾಡೋದಿಲ್ಲ. ಇವಾಗ ಬೇಗ ಅವ್ಳಿಗೆ ದೋಸೆ ಹಾಕ್ಬಿಟ್ಟು ಕೊಡೋಣ, ಪಾಪ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದ್ಲು. ಬಟ್ಟೆ ಎಲ್ಲ ಎತ್ಕೊಂಬರಕ್ಕೆ ಹೋಗಿದ್ಲಲ್ವ, ಅದೆಲ್ಲ ಅರ್ಧ ಬಟ್ಟೆ ಎತ್ಕೊಂಬಂದ್ಲು. ಆಮೇಲೆ ನನ್ನ ಹಸ್ಬೆಂಡ್ ಬಂದರು, ಅವ್ರೂ ಹೋಗಿ ಎತ್ಕೊಂಬಂದರು. ನನ್ನ ಮಕ್ಕಳು ಸ್ವಲ್ಪ ಕೆಲಸ ಮಾಡಿ ಆ ಥರ ಆಗಿದ್ದಷ್ಟು ಕೆಲಸ ಮಾಡಿ ಕೊಡ್ತಾಳೆ ಫ್ರೆಂಡ್ಸ್. ನಾನು ನಮ್ಮ ಹಸ್ಬೆಂಡು ಅಷ್ಟು ಕೆಲಸ ಮಾಡಿಬಿಟ್ಟು ಕೊಡ್ತಾರೆ, ನಾನು ಒಬ್ಬಳೇ ಮಾಡಬೇಕು ಅಂತೇಳಿ ಏನೂ ಇಲ್ಲ. ಆಲ್ಮೋಸ್ಟ್ ಎಲ್ಲ ಮಾಡ್ತಾಯಿರ್ತೀನಿ, ಮಾಡಬೇಕಾದ್ರೆ ಮಾಡ್ತಾಯಿರ್ತೀನಿ. ಆಮೇಲೆ ಅವರೂ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಕೊಡ್ತಾರೆ. ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟು ದೋಸೆ ಎಲ್ಲ ಹಾಕ್ಕೊಂಡೆ, ರೈಸು ಎಲ್ಲ ಹಾಕ್ಕೊಂಡೆ. ಇವಾಗ ಬನ್ನಿ, ಇವಾಗ ಊಟ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೀವು ಅಷ್ಟೇ ತನಕ ಊಟ ಮಾಡಿಬಿಟ್ಟು ಬನ್ನಿ. ನಾನು ಇದು ಬೆಳಿಗ್ಗೆ 11 o'clock ವಿಡಿಯೋ ಶೇರ್ ಮಾಡೋದ್ರಿಂದ ನೀವು ಜಸ್ಟ್ ಆವಾಗಲೇ ತಿಂದಿರ್ತೀರ. ನಾನು ಊಟ ಮಾಡಿಬಿಟ್ಟು ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಊಟ ಎಲ್ಲ ಮಾಡಿ ಒಂದು ನಿಮಿಷ ಫ್ರೆಂಡ್ಸ್, ಊಟ ಎಲ್ಲ ಮಾಡಿ, ಊಟ ಆದಮೇಲೆ ರೂಮು ಫುಲ್ಲು ಡೀಪ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಮಂಚ ಈ ಸೈಡ್ಗೆ ಆ ಕಡೆ ಸರಿಸ್ಬಿಟ್ಟಿದ್ದೀನಿ. ಆ ಕಡೆ ಏನೂ ಇಟ್ಟಿರ್ಕಿಲ್ಲ, ಬರೀ ವೇಸ್ಟೇಜ್ ಬಟ್ಟೆಗಳೆಲ್ಲ ನನ್ನ ಮಗಳದು ನಂದು ಎಲ್ಲ ಎತ್ತಿಡ್ತಾ ಇದ್ದೆ, ನಮ್ಮ 3 ಜನದ್ದು. ಅದಕ್ಕೆ ಇವಾಗ ಅದೆಲ್ಲ ತೆಗ್ದು ಯಾರಿಗೆ ಕೊಡಬೇಕು ಅವರಿಗೆ ಕೊಟ್ಬಿಟ್ಟು ಮಂಚ ಆ ಕಡೆ ಸರಿಸಿ ಈ ಕಡೆ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಇವಾಗ ಜಸ್ಟು ನಾನು ಬೆಡ್ಶೀಟು ದಿಮ್ ಕವರ್ ಎಲ್ಲ ತೆಗ್ದಿದ್ದೀನಲ್ವ, ಅದು ಮಾತ್ರ ಅಲ್ಲಿ ಇಟ್ಟಿದ್ದೀನಿ. ಇದು ಫುಲ್ ಇವಾಗ ಕ್ಲೀನ್ ಆಗುತ್ತೆ. ಏನು ಇವಾಗ ಫುಲ್ಲು ಡೀಪ್ ಕ್ಲೀನ್ ಆಯಿತು. ಅದು ವಿಂಡೋದಿಂದ ಒಂದು ಸ್ವಲ್ಪ ಅಲ್ಲಿ ಅಷ್ಟೇ ಒರೆಸ್ಬೇಕು, ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು ನಮ್ಮ ಮನೆಯದು. ಆ ಕಡೆದು ರೂಮ್ ಒಂದು ಮಾಡ್ಕೋಬೇಕು. ಇದು ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಮೇಲೆ ಆ ಕಡೆ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ 2 ರೂಮು ಕ್ಲೀನ್ ಮಾಡಿಕೊಂಡೆ. ಅದೇ ನಿಮ್ಮ ಜೊತೆ ಶೇರ್ ಮಾಡಿಲ್ಲ, ಆದರೆ ಸ್ವಲ್ಪ ವೀಡಿಯೋಸ್ ಮಾತ್ರ ಶೇರ್ ಮಾಡಿದ್ದೀನಿ. ಈ ವ್ಲಾಗ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ರೆ ತುಂಬ ಲೇಟ್ ಆಗುತ್ತೆ, ಅದಕ್ಕೆ ಸ್ವಲ್ಪನೇ ವ್ಲಾಗ್ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಇವಾಗ ಎಲ್ಲ ಫುಲ್ ಕ್ಲೀನ್ ಆದಮೇಲೆ ಇವಾಗ ಮನೆಯೆಲ್ಲ ಕ್ಲೀನಾಗಿ ಗುಡಿಸಿ, ಇವಾಗ ಫಸ್ಟು ಒಂದು ಸಲ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಬಂದಿದ್ದೆ. ಇನ್ನೊಂದು ಸಲಿನೂ ಇವಾಗ ಮತ್ತೆ ಒರೆಸ್ತಾ ಇದ್ದೀನಿ. 2ನೇ ಸರಿ ಒರೆಸೋವಾಗ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟಿಗೆಲ್ಲ ಫುಲ್ಲಾಗಿ ಗುಡಿಸ್ಬಿಟ್ಟು ಫುಲ್ಲಾಗಿ ಒರೆಸಿದ್ದೆ ಸ್ವಲ್ಪ, ಇವಾಗ ಒಂದು ಸ್ವಲ್ಪ ಒರೆಸ್ತಾ ಇದ್ದೀನಿ. ಇವತ್ತಿನ ಫುಲ್ಲು ಕ್ಲೀನಿಂಗ್ ವ್ಲಾಗ್ ರೋಟೀನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆ ಥರ ನಾನು ವ್ಲಾಗ್ಸ್ ಮಾಡೋಕ್ಕೆ ಪೂರ್ತಿಯಾಗಿ 100% ಟ್ರೈ ಮಾಡ್ತೀನಿ. ಇವಾಗ ಫುಲ್ಲೆಲ್ಲ ಮನೆ ಒರೆಸ್ತಾ ಇದ್ದೀನಿ. ಅಂದರೆ ಫುಲ್ ಕ್ಲೀನ್ ಮಾಡಿದ್ದಲ್ವ, ಸ್ವಲ್ಪ ಗಲೀಜು ಜಾಸ್ತಿ ಆಗುತ್ತೆ. ಅದಕ್ಕೇ ನಾನು 2 ಸಲ ಒರೆಸ್ಬಿಟ್ಟು ಫುಲ್ ಕ್ಲೀನಾಗಿ ಒರೆಸ್ತಾ ಇದ್ದೆ. ಆ ಕಡೆದೆಲ್ಲ ಒರೆಸ್ಕೊಂಬಂದ್ಬಿಟ್ಟಿದ್ದೆ. ಅದಕ್ಕೆ ಈ ಕಡೆದು ಒರೆಸೋವಾಗ ನಿಮ್ಮ ಜೊತೆನೂ ಒಂದೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ಶೇರ್ ಮಾಡಿದ್ದೀನಿ. ಇಷ್ಟು ಶೇರ್ ಮಾಡಿಬಿಟ್ಟು ಆಮೇಲೆ ನಾನು ಇದು ಮತ್ತೆ ಶೇರ್ ಮಾಡಿಲ್ಲ ಅಂದರೆ ಆವಾಗ ನಿಮಗೆ ಅನ್ನಿಸ್ತದೆ ಮನೆ ಒರೆಸಿಲ್ವೇನೋ ಅಂತೇಳಿ ನಿಮಗೆ ಅನ್ನಿಸ್ಬೋದು. ಅದಕ್ಕೆ ನಾನು ಎಲ್ಲ ಫುಲ್ ಕ್ಲೀನ್ ಮಾಡುವಾಗ ನಿಮ್ಮ ಜೊತೆನೂ ಒಂದು ಸ್ವಲ್ಪನೇ ಕ್ಲಿಪ್ಪಿಂಗ್ಸು ಶೇರ್ ಮಾಡಿದ್ದೀನಿ. ಅದೇ ಆ ಕಡೆದು ರೂಮು ಕ್ಲೀನ್ ಮಾಡಿದೆ, ಅದು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ. ಮತ್ತು ಕ್ಲೀನ್ ಮಾಡ್ತಾನೆ ಇರ್ತೀನಲ್ವ 15 ಡೇಸ್ಗೆ, ಆವಾಗ ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಅಂಥೇಳಿ ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಇಷ್ಟು ಒರೆಸ್ಬಿಟ್ಟು ನಾನು ಒರೆಸೋ ಅಷ್ಟೊತ್ತಿಗೆ ಆವಾಗಲೇ 4 o'clock 4 ಗಂಟೆ ಮೇಲಾಗಿತ್ತು. ಅಷ್ಟು ಒರೆಸ್ಬಿಟ್ಟು ಇವಾಗ ಹೊರಗಡೆದು ಫುಲ್ಲೆಲ್ಲ ಒರೆಸ್ಬಿಟ್ಟು ಬಂದೆ. ಅಷ್ಟು ಒರೆಸೋ ಅಷ್ಟೊತ್ತಿಗೆ ಟೈಮ್ ಆಯಿತು ಫ್ರೆಂಡ್ಸ್. ಇಷ್ಟು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ತುಂಬ ಸುಸ್ತಾಗಿತ್ತು. ಸ್ವಲ್ಪ ಬಟ್ಟೆನೂ ನೆಂದೋಗಿತ್ತು, ಯಾಕಂದರೆ ನಾನು 2 ಸಲ ಮನೆ ಒರೆಸ್ತಾ ಇದ್ದೆ. ಅದು ಹಿಂಡೋವಾಗ ಸ್ವಲ್ಪ ಬಟ್ಟೆಗೆ ನೀರು ಹತ್ತಿತ್ತು, ಅದಕ್ಕೆ ಒಂಥರ ಕಾಣ್ತಾ ಇದೆ ಇವಾಗ ನಾನು ವೀಡಿಯೋದಲ್ಲಿ ನೋಡಿದೆ, ನಾನು ನೋಡಿಕೊಂಡೇ ಇಲ್ಲ ನನ್ನ ಬಟ್ಟೆ ನೆಂದೋಗಿತ್ತು ಅಂಥೇಳಿ. ಇವಾಗ ನಾನು ಎಡಿಟಿಂಗ್ ಮಾಡೋವಾಗ ನೋಡಿಕೊಂಡೆ ಅಷ್ಟೇ. ಇವಾಗ ಪರವಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಎಲ್ಲ ಮನೆಯೆಲ್ಲ ಒರೆಸಿ ಎಲ್ಲ ಮಾಡಿಕೊಂಡೆ. ಇದೆಲ್ಲ ಫುಲ್ ಆಯಿತು, ಕ್ಲೀನ್ ಆಯಿತು ಫ್ರೆಂಡ್ಸ್.
ಫ್ರೆಂಡ್ಸ್ ಆಲ್ಮೋಸ್ಟ್ ಕೆಲಸ ಎಲ್ಲ ಆಯಿತು. ಆಲ್ಮೋಸ್ಟ್ ಅಂದರೆ 3/4% ಆಗಿದೆ. ಇನ್ನು 1/4 ಇದೆ. ಏನಂದರೆ ಟಿವಿ ಕ್ಯಾಬಿನೆಟು, ಆಮೇಲೆ ಇವು ಡೋರ್ಗಳು, ಆಮೇಲೆ ಕಬಾರ್ಡ್ಸ್ ಅಷ್ಟೇನೆ. ಮೇಲಿಂದೆಲ್ಲ ಒರೆಸ್ಬೇಕು. ಕಬಾರ್ಡ್ ಎಲ್ಲ ಬಟ್ಟೆ ಎಲ್ಲ ತೆಗಿಯೋದಿಲ್ಲ. ಮಾಮೂಲಿ ಎಲ್ಲ ಮೇಲಿಂದೆಲ್ಲ ಅಷ್ಟೇ ಒರೆಸ್ಕೊತೀನಿ. ಅದೇನು ಒರೆಸ್ಕೊತಾ ಇರ್ತೀನಿ, ಹಂಗೇನೆ ಸ್ವಲ್ಪ ಒರೆಸ್ಕೊತೀನಿ ಅಷ್ಟೇ. ಸ್ವಲ್ಪ ಮಂಚು ತುದಿ ಕೂತ್ಕೊಂಡಿದ್ದೀನಿ, ಸ್ನಾನ ಮಾಡಿಲ್ಲ ಅಂತೇಳಿ. ಬೆಡ್ಶೀಟ್ ಎಲ್ಲ ತೆಗ್ದಿದ್ದೀನಿ ಅಂತ ಕ್ಲೀನ್ ನಮಗೆಲ್ಲ ವಾಶ್ ಮಾಡ್ಕೊಂಬಂದಿದ್ದೀನಿ, ಕೈ ಕಾಲೆಲ್ಲ. ಅದ್ರ ಸ್ವಲ್ಪ ಹಿಂದೆ ಒಳಗಡೆ ಸ್ವಲ್ಪ ಪಕ್ಕಕ್ಕೆ ಕೂತ್ಕೊಂಡಿದ್ದೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ ಅಲ್ವಾ. ಇವಾಗ ಟೈಮ್ ಬಂದುಬಿಟ್ಟು 4:15 ಆಗಿದೆ. ಇವಾಗ ಒಂದು ಸ್ವಲ್ಪ ಬಟ್ಟೆ ಇದೆ, ಎಲ್ಲ ಕೈಯಿಂದ ಹ್ಯಾಂಡ್ ವಾಶ್ ಮಾಡಬೇಕು. ಅದು ಕೈಯಿಂದ ಎಲ್ಲ ವಾಶ್ ಮಾಡಬೇಕಲ್ವಾ, ಅದಕ್ಕೇನೆಲ್ಲ ನೆನೆ ಹಾಕಿದ್ದೀನಿ, ಬೆಳಿಗ್ಗೆನೇ ನೆನೆ ಹಾಕಿದ್ದೀನಿ. ಆಮೇಲೆ ಕಿಚನ್ ಒಳಗಡೆ ವಿಂಡೋಗೆ ಇದಾಕಿದ್ನಲ್ಲ, ಆರ್ಟಿಫಿಷಿಯಲ್ ಪ್ಲ್ಯಾಂಟದು, ಮನಿ ಪ್ಲ್ಯಾಂಟದು ಲೀಫು, ಅದು ನೆನೆ ಹಾಕಿದ್ದೀನಿ. ಅದು ಒಂದು ಸ್ವಲ್ಪ ವಾಶ್ ಮಾಡಿ ಹಂಗೆ ಹಾಕಕ್ಕೆ ಕೊಟ್ಬಿಡ್ತೀನಿ ನಮ್ಮ ಮನೆಯವ್ರಿಗೆ. ಆಮೇಲೆ ಇವಾಗ ನನಗೇನು ಕೆಲಸ ಇಲ್ಲ. ಇವಾಗ ಅಷ್ಟು ಸ್ನಾನ ಮಾಡಿ ಎಲ್ಲ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ನನಗೆ 6 ಆಗುತ್ತೆ. ಬಂದಮೇಲೆ ನಾನು ಮತ್ತೆ ಇವತ್ತು ಸಂಡೇ ಆಗಿದ್ದರಿಂದ ವೆಜಿಟೇಬಲ್ಸ್ ಎಲ್ಲ ತರಕ್ಕೆ ಹೋಗ್ಬೇಕಲ್ವಾ, ತರಕ್ಕೆ ಹೋಗೋಣ, ವೆಜಿಟೇಬಲ್ಸು ಫ್ರೂಟ್ಸು ತರಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ನನ್ನ ಮಗಳು ಇವಾಗ ಜಸ್ಟು ನನ್ನ ಮಗಳಿಗೆ ಫ್ರೆಶ್ ಅಪ್ ಎಲ್ಲ ಮಾಡಿಸ್ಬಿಟ್ಟು ಅವಳ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಅವಳು ಅಲ್ಲಿ ಇರ್ತಾಳೆ. ನಮ್ಮ ಹಸ್ಬೆಂಡ್ ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ದಾರೆ. ಅವರು ಬರ್ತಾರೆ ಎಷ್ಟೊತ್ತ, ಇವಾಗ ಬರ್ತಾರೆ ಒಂದು 10 ನಿಮಿಷ. ನಾನು ವಾಶ್ರೂಮ್ಗೆ ಹೋದರೆ ಸುಮ್ಮನೆ ಬಂದು ಬೆಲ್ ಹಾಕ್ತಾರೆ, ಡೋರ್ ಲಾಕ್ ಮಾಡ್ಕೊಂಡಿದ್ದೀನಲ್ವ, ಅದಕ್ಕೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಅವ್ರು ಬಂದಮೇಲೆ ನಾನು ಬಟ್ಟೆ ವಾಶ್ ಮಾಡಿಬಿಟ್ಟು ಸ್ನಾನ ಮಾಡೋಕ್ಕೆ ಹೋಗ್ತೀನಿ. ಅಷ್ಟು ಕೆಲಸ ಇದೆ. ಇವತ್ತಿನ ಬ್ಲಾಗು ಪೂರ್ತಿ ನನ್ನ ಕ್ಲೀನಿಂಗೇ ಬ್ಲಾಗ್ ಆಗಿದೆ. ಪ್ಲೀಸ್ ನಿಮಗೆ ನನ್ನ ವ್ಲಾಗ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಅದೇ ಥರ ವ್ಲಾಗ್ಸ್ ಮಾಡೋಕ್ಕೆ ಪೂರ್ತಿಯಾಗಿ ಟ್ರೈ ಮಾಡ್ತೀನಿ. ನನ್ನ ಹತ್ರ ಆಗಿದ್ದರೆ ಫುಲ್ಲು ಅದೇ ಥರ ವ್ಲಾಗ್ಸ್ ಮಾಡ್ತೀನಿ. ಇವತ್ತು ನಾನು ಮಾಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಮಾಲಿಗೆ ಹೋಗ್ಬಿಟ್ಟು ನನ್ನ ಮಗಳಿಗೆ ಆಟ ಆಡಿಸ್ಬಿಟ್ಟು ಬರ್ತಿದ್ದೆ. ಆಟ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೆ. ಆದ್ರೂ ಇವಾಗ ಶಿವರಾತ್ರಿ ಹಬ್ಬ ಆಗಿದ್ದರಿಂದ ಕ್ಲೀನ್ ಮಾಡ್ಕೊಳ್ಳೋಣ, ಸ್ವಲ್ಪ ಡೀಪ್ ಕ್ಲೀನ್ ಮಾಡಿಕ್ಕಿಲ್ಲ ನಾನು. ಒಂದು 15 ಡೇಸ್ 1 ಮಂತೇ ಆಗೋಯ್ತು ನಾನು ಡೀಪ್ ಕ್ಲೀನಿಂಗ್ ಮಾಡಿ. ಅದಕ್ಕೆ ಡೀಪ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಡೀಪ್ ಕ್ಲೀನ್ ಮಾಡಿದ್ದೀನಿ. ಇನ್ನು ಕಿಚನ್ ಡೀಪ್ ಕ್ಲೀನ್ ಮಾಡಿಲ್ಲ. ಕಿಚನ್ ಮಾತ್ರ ಸ್ವಲ್ಪನೇ ಫ್ರಿಜ್ಜು ಒರೆಸ್ಕೊಂಡಿದ್ದೀನಿ. ಆಮೇಲೆ ಅದು ವಿಂಡೋ ಎಲ್ಲ ಒರೆಸ್ಕೊಂಡಿದ್ದೀನಿ ಅಷ್ಟೇ. ಮಾಮೂಲಿ ಚಿಕ್ಕದೆಲ್ಲ ಒರೆಸ್ಕೊಂಡಿದ್ದೀನಿ. ಇನ್ನು ಬಾಕ್ಸ್ಗಳೆಲ್ಲ ಒರೆಸ್ಕೊಂಡು ಅದೆಲ್ಲ ತೊಳ್ಕೊಂಡಿಲ್ಲ. ಅದು ನಾನು ಖಾಲಿ ಆದಂಗೆ ಎಲ್ಲ ವಾಶ್ ಮಾಡ್ಕೋತಾ ಇರ್ತೀನಿ. ಅದಕ್ಕೆ ಸ್ವಲ್ಪ ಬೇಗ ಗಲೀಜಾಗ ಕೊಡೋದಿಲ್ಲ ಫ್ರೆಂಡ್ಸ್, ಅದಕ್ಕೆ ಕ್ಲೀನಾಗೇ ಇರುತ್ತೆ. ಯಾವತ್ತಾದರೂ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಾನು ಯಾವ ಬ್ಲಾಗಲ್ಲಿ ಮಾಡಿದ್ರೆ ನಾಳೆನೇ ಮಾಡಿಬಿಡ್ಬೋದು. ಏನೋ ಕೆಲಸ ಇಲ್ಲಾಂದರೆ ನಾಳೆನೇ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಯಾವತ್ತಾದರೂ ಮಾಡ್ತೀನಲ್ಲ ಆವಾಗ ನಿಮ್ಮ ಜೊತೆನೂ ವ್ಲಾಗ್ ಶೇರ್ ಮಾಡ್ತೀನಿ. ಹಾಗೆ ನಿಮ್ಮದೆಲ್ಲ ಊಟ ಆಯ್ತಾ ಫ್ರೆಂಡ್ಸ್ ಅಂತ ಜಸ್ಟ್ ಇವಾಗ ಊಟ ಮಾಡಿಬಿಟ್ಟೆ ನಾನು ಮನೆ ಒರೆಸಿರೋದು. ಹಂಗೆ ಹೊಟ್ಟೆ ಹಸಿತಾ ಇತ್ತು. ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅವಳಿಗೆಲ್ಲ ರೆಡಿ ಮಾಡಿ ಅವಳ ಫ್ರೆಂಡ್ ಮನೆಗೆ ಹೋಗಿ ನಮ್ಮ ಮನೆಯವ್ರು ಬಂದು ಅವ್ರು ಬಿಟ್ಟು ಬಂದು ಆಮೇಲೆ ಊಟ ಮಾಡಿದ್ವಿ. ಅದಕ್ಕೇ ಲೇಟ್ ಆಗೋಯ್ತು. ಸಂಡೇ ಮುಗೀತು. ಅಷ್ಟೇ, ಅದು ಸಂಡೇ ಆಗೋದು. ನಿಮ್ದು ಯಾವ್ದಾವ ಥರ ಸಂಡೇ ಹೋಯಿತು ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಬಟ್ಟೆ ವಾಶ್ ಮಾಡ್ತಾ ಇರ್ತೀನಿ. ಅವ್ರು ಬಂದರೆ ಡೋರ್ ಓಪನ್ ಮಾಡಿಬಿಡ್ತೀನಿ ಅಷ್ಟೇ. ಬಟ್ಟೆ ವಾಶ್ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಎಷ್ಟೊಂದು ಬಟ್ಟೆ ಇತ್ತು ಅದೆಲ್ಲ ಫುಲ್ ವಾಶ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಬೆಡ್ಶೀಟೆಲ್ಲ ಹಾಕ್ಕೊಂಡ್ಬಿಡೋಣ, ಇಲ್ಲಾಂದರೆ ಲೇಟ್ ಆಗುತ್ತೆ ಅಂಥೇಳಿ. ಅದಕ್ಕೇ ಅದು ಎಲ್ಲ ಹಾಕಿಟ್ಬಿಟ್ರೆ ಅದೊಂದು ಕೆಲಸ ಆಗುತ್ತಲ್ವ, ಅದಕ್ಕೆ ಅದು ಹಾಕ್ತಾಯಿದ್ದೀನಿ. ಇವಾಗ ಬೆಡ್ಶೀಟೆಲ್ಲ ಹಾಕಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಬೆಡ್ರೂಮಿಂದ ಹಾಕ್ತಾಯಿದ್ದೀನಿ. ಇನ್ನು ದಿವಾನ್ದೆಲ್ಲ ಹಾಕ್ಬಿಡ್ತೀನಿ. ಇವತ್ತೆಲ್ಲ ಫುಲ್ ಮುಗಿಸ್ಬಿಟ್ರೆ ನನಗೆ ಒಂಥರ ಕೆಲಸ ಎಲ್ಲ ಆಗುತ್ತಲ್ವ, ಅದಕ್ಕೇ ಇದು ಫುಲ್ಲು ಎಲ್ಲ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದೆ ನೋಡಿ. ಬೆಡ್ಶೀಟೆಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಹಾಲಲ್ಲಿರುವಂತಹ ದಿವಾನ್ದೆಲ್ಲ ಬೆಡ್ಶೀಟ್ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಮನೆ ಒಂದು ಸ್ವಲ್ಪ ಕ್ಲೀನ್ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವ, ಎಷ್ಟು ಚೆನ್ನಾಗಿ ಕಾಣುತ್ತಲ್ವ. ಇದು ನಮ್ಮ ಮನೇಲಿ ನನ್ನ ಮಗಳು ಯಾವ ಥರ ಕ್ಲೀನಾಗಿ ಇಟ್ಕೋತಾಳೆ ಆ ಥರ ಕ್ಲೀನಾಗಿರುತ್ತೆ. ಅವಳೇನಾದರೂ ಗಲೀಜು ಮಾಡಿದ್ರೆ ಗಲೀಜು ಆಗುತ್ತೆ ಅಷ್ಟೇ. ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟು ಬೆಡ್ಶೀಟೆಲ್ಲ ಹಾಕ್ಕೊಂಡು ಫುಲ್ಲೆಲ್ಲ ಕ್ಲೀನ್ ಆಯಿತು.
ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವಾಗ ಆವಾಗಲೇ 7 o'clock ಆಗಿದೆ. ಅದಕ್ಕೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.